ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಇವತ್ತು ಹೇಳ್ತಾ ಇರುವಂಥ ಜಾಬ್ಗೆ ಈಗ ಆಲ್ರೆಡಿ ಇಂಟರ್ವ್ಯೂ ನಡೀತಾ ಇದೆ ಕಂಪನಿಯಲ್ಲಿ. ಆ್ಯಂಡ್ ಇವಾಗ 6ನೇ ತಾರೀಕು, 15ನೇ ತಾರೀಕು ಲಾಸ್ಟ್ ಇದೆ. 15ನೇ ತಾರೀಕಿನ ಒಳಗಡೆ ನೀವು ಇದಕ್ಕೆ ಅಪ್ಲೈ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಅಟೆಂಡ್ ಮಾಡಬೇಕು, ಏನು ಕೆಲಸ ಇರುತ್ತೆ, ಯಾವ ಕಂಪನಿ ಇದು ಎಲ್ಲ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದ್ರ ಮೊದಲು ತಿಳ್ಕೊಳ್ಳಿ, ಅಂದರೆ ಕಂಪ್ಲೀಟ್ ವಿಡಿಯೋ ಫಸ್ಟಿಗೆ ನೋಡಿ. ಯಾಕಂದರೆ ಇದರಲ್ಲಿ ನಾನು ಹೇಳೋದು ಇನ್ಫಾರ್ಮೇಷನ್ನ ಇದರ ರಿಲೇಟೆಡೇ ಕೆಲವೊಂದು ಇಂಟರ್ವ್ಯೂದಲ್ಲಿ ಕೂಡ ಮೇ ಬಿ ನಿಮಗೆ ಕೇಳ್ಬೋದು ಕ್ವಶನ್ಸ್ಗಳನ್ನ. ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಬೇಗನೆ ಅಪ್ಲೈ ಮಾಡಿ. ಮತ್ತು ಯಾರೆಲ್ಲ ನಮಗೆ ಜಾಬ್ ಅರ್ಜೆಂಟ್ ಇದೆ ಮತ್ತು ಬೇಗ ಕಂಪನಿ ನಮ್ಮದು ಇಂಟರ್ವ್ಯೂ ತಗೊಳ್ಳಿ ಅಂತ ಅನ್ನೋರಿದ್ರೆ ಡೆಫಿನೆಟ್ಲಿ ಇವತ್ತೇ ಅಪ್ಲೈ ಮಾಡಿ. ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇಟ್ಸ್ ಎ ಸ್ಮಾಲ್ ರಿಕ್ವೆಸ್ಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ನೋಡ್ಕೊಂಡು ಬೇಗ ಅಪ್ಲೈ ಮಾಡ್ಬೋದು ಜಾಬ್ಗೆ. ಓಕೆ, ಸೊ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಹೇಳ್ತಾ ಇರುವಂಥ ಜಾಬು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೇನ್ ಅಂತಂದರೆ ವಾಕ್ ಇನ್ ಮೆಗಾ ವಾಕ್ ಇನ್ ಡ್ರೈವ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಜಾಬ್ಗೋಸ್ಕರನೇ ತಗೋತಾ ಇದ್ದಾರೆ. ಆ್ಯಂಡ್ ಇದು ಸ್ಟಾರ್ಟೆಕ್ ಅನ್ನೋ ಒಂದು ಏಜೆನ್ಸಿ ಕಂಪನಿ. ಈ ಕಂಪನಿ ಸುಮಾರು ಕಂಪನೀಸ್ಗಳಿಗೋಸ್ಕರ ಇವರು ಅವಾಗವಾಗ ಹೈರಿಂಗ್ ಮಾಡಿ ಕೊಡ್ತಾ ಇರ್ತಾರೆ. ಅಂದರೆ ಇದು ನೇರವಾಗಿ ಕಂಪನಿನೇ ಆಪ್ರೇಟ್ ಮಾಡಲ್ಲ, ಇದೊಂದು ಏಜೆನ್ಸಿ ಕಂಪನಿ ಆಗಿರುತ್ತೆ ಸ್ಟಾರ್ಟೆಕ್. ಆ್ಯಂಡ್ ಸ್ಟಾರ್ಟೆಕ್ ಹೇಗಿರುತ್ತೆ ಅಂದರೆ ಡಿಫ್ರೆಂಟ್ ಕಂಪನಿಗೆ ಡಿಫ್ರೆಂಟ್ ಪ್ರೊಫೈಲಿಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇವಾಗ ನೀವೇನು ಜಾಬ್ಗೆ ಅಪ್ಲೈ ಮಾಡ್ತೀರಾ ನಂತರ ನೀವು ಇಲ್ಲಿ ಏನು ಇಂಟರ್ವ್ಯೂ ಕೊಡ್ತೀರಾ, ಈ ಇಂಟರ್ವ್ಯೂನ ನೀವು ಸ್ಟಾರ್ಟೆಕ್ದವ್ರಿಗೆ ಕೊಡ್ತೀರಾ. ಸ್ಟಾರ್ಟೆಕ್ದವ್ರು ಏನು ಮಾಡ್ತಾರೆ, ನಿಮ್ಮನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಕಂಪನಿ ಕಳಿಸ್ತಾರೆ. ಓಕೆ, ಗೊತ್ತಾಯ್ತಾ? ಸೊ ಇಲ್ಲಿ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಇದು ಇವ್ರ ಕಡೆಯಿಂದ ಏನಿರುತ್ತೆ ಅಂದರೆ ಫ್ರೀಯಾಗೇ ಇರುತ್ತೆ. ಓಕೆನಾ? ಸೊ ಇಲ್ಲಿ ಸ್ಟಾರ್ಟೆಕ್ ಏಜೆನ್ಸಿಯರು ಇವಾಗ ಆ್ಯಕ್ಟಿವ್ಲಿ ಒಂದು ಇಂಟರ್ವ್ಯೂ ತಗೋತಾ ಇದ್ದಾರೆ. ಸೊ ಇಲ್ಲಿ ಯಾವುದಕ್ಕೆ ತಗೋತಾ ಇದ್ದಾರೆ ಅಂದರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೋಸ್ಕರ ತಗೋತಾ ಇದ್ದಾರೆ. ಓಕೆ, ಸೊ ಹೀಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಈ ಜಾಬ್ಗೋಸ್ಕರ ರಿಮೋಟ್ ಜಾಬ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಸ್ವಲ್ಪ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರಿಮೋಟ್ ಅಂದರೆ ಮನೆಯಿಂದನೇ ಮಾಡುವಂಥ ಕೆಲಸ ಆಗಿರುತ್ತೆ. ಓಕೆ, ವರ್ಕ್ ಫ್ರಮ್ ಹೋಮೇ ಜಾಬು. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಹೀಗಾಗಿ ತಪ್ಪದೇ ಅಪ್ಲೈ ಮಾಡಿ. ಆ್ಯಂಡ್ ಇದು ಬ್ಯಾಂಗ್ಳೂರಲ್ಲೇ ನಡೀತಾ ಇದೆ. ಓಕೆ, ಇದು ಏನಂದರೆ ಬ್ಯಾಂಗ್ಳೂರಲ್ಲೇ ಆಫೀಸಲ್ಲೇ ವರ್ಕ್ ಫ್ರಮ್ ಹೋಮ್ ಜಾಬ್ಗೋಸ್ಕರ ಆ್ಯಕ್ಟಿವ್ಲಿ ಇವರು ಇಂಟರ್ವ್ಯೂ ತಗೋತಾ ಇದ್ದಾರೆ. ಸೊ ಹೀಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದೇ ಮಾಡ್ಬೋದು. 3ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಬೆಳಿಗ್ಗೆ 9 ಸಂಜೆ 4:15 ಇದು ಇಂಟರ್ವ್ಯೂ ರೆಗ್ಯುಲರಾಗಿ ನಡೀತಾ ಇದೆ. ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೇ ರೀತಿ ವೀಡಿಯೋಸ್ಗಳನ್ನ ಆಲ್ಮೋಸ್ಟ್ ನಾನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ಆಫೀಸ್ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಅವರು. ಓಕೆ, ಸೊ ಆಫೀಸ್ ಬಗ್ಗೆ ನಾವಿಲ್ಲಿ ಹೇಳೋದಾದರೆ ಮೇನ್ ಅಂತಂದರೆ ಇಲ್ಲಿ ಮುನೇಶ್ವರ ನಗರ, ಬ್ಯಾಂಗ್ಳೂರು. ಓಕೆ, ಸೊ ಹೊಸಪಾಳ್ಯದಲ್ಲಿ ಇದು ನಡೀತಾ ಇದೆ. ಸೊ ಇಲ್ಲಿ ನಿಮ್ಗೆ ಅಡ್ರೆಸ್ ಸಿಗುತ್ತೆ, ಒಂದ್ಸಾರಿ ಕನ್ಫರ್ಮ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ನಂತರ ಇಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂನ ನೀವು ಕೊಡ್ಬೋದು. ಬಟ್ ಆದರೆ ಇವ್ರ ಕಡೆಯಿಂದ ನಿಮ್ಗೆ ರಿಪ್ಲೈ ಬರುತ್ತೆ ಅಪ್ಲೈ ಮಾಡಿದ್ಮೇಲೆ. ಸೊ ಒಂದ್ಸಾರಿ ಮೇಲ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿ. ಓಕೆ, ಆ್ಯಂಡ್ ಇದು ಇವಾಗ ನೋಡಿದರೆ ಇನ್ನೂ ಜಾಬ್ ರಿಕ್ವೈರ್ಮೆಂಟ್ಸು ಜಾಸ್ತಿ ಅಪ್ಡೇಟ್ ಮಾಡೋರು ಇದ್ದಾರೆ ಒಂದೇದು. ಆ್ಯಂಡ್ ಇನ್ನೊಂದು ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಎನಿ ಗ್ರ್ಯಾಜುಯೇಟ್, BA BCom BSc = ಎನಿ ಡಿಗ್ರಿ ಆದವರು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದು ಮೇನ್ ಅಂತಂದರೆ ಸ್ಕಿಲ್ ರಿಕ್ವೈರ್ಡ್ ಕೇಳಿದ್ದಾರೆ ಅವರು. ಅಂದರೆ ಕ್ಯಾಂಡಿಡೇಟಲ್ಲಿ ಸ್ಕಿಲ್ಸ್ ರಿಕ್ವೈರ್ಡು, ಕಮ್ಯುನಿಕೇಷನ್ ಸ್ಕಿಲ್ಲು ಅಂದರೆ ಚೆನ್ನಾಗಿ ಮಾತನಾಡುವಂಥ ಒಂದು ಕ್ಯಾಂಡಿಡೇಟ್ನ ತಗೋತಾರೆ ಅವರು. ಯಾಕಂದರೆ ಇಲ್ಲಿ ಹೇಗಿರುತ್ತೆ ಅಂದರೆ ಇ ಕಾಮರ್ಸ್ ರಿಲೇಟೆಡು ಕ್ವೈರೀಸ್ಗಳು ಬರ್ತಾ ಇರುತ್ತೆ. ಅಂದರೆ ಇದು ಮೇ ಬಿ ಕೆಲವೊಂದು ಇನ್ಫಾರ್ಮೇಷನ್ ಕಸ್ಟಮರ್ಸ್ ಕೇಳ್ತಾ ಇರ್ಬೋದು, ಪ್ರಾಡಕ್ಟ್ ನಾಲೆಜ್ ಕೇಳ್ತಾ ಇರ್ಬೋದು, ಅಥವಾ ನಿಮಗೆ ಬೇರೆ ಯಾವುದೇ ಒಂದು ಇನ್ನಿತರ ವಿಷಯಗೋಸ್ಕರ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ನ. ಅದು ಯಾವುದಾದ್ರೂ ಆಗಿರ್ಬೋದು. ಓಕೆ, ಲೈಕ್ ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೇಳಿರ್ತೀರಲ್ವ, ಆ ರೀತಿ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೋಸ್ಕರ ನೀವು ಆ್ಯಸ್ ಅ ಕಸ್ಟಮರ್ ಕೇರ್ ಆಗಿ ವರ್ಕನ್ನು ಮಾಡ್ತೀರಾ. ಸುಮಾರು ಥರದ ಕ್ವೈರೀಸ್ಗಳಲ್ಲಿ ಬಂದೇ ಬರುತ್ತೆ. ಓಕೆ, ಅಂದರೆ ಮೇನ್ ಮುಖ್ಯವಾಗಿ ಇಲ್ಲಿ ನಿಮಗೆ ಒಂದು ಗುಡ್ ಕಮ್ಯುನಿಕೇಷನ್ ಇರಬೇಕು. ಅಂದರೆ ಮಾತನಾಡುವಂಥ ಶೈಲಿ ತುಂಬ ಚೆನ್ನಾಗಿರಬೇಕು, ಪ್ರೊಫೆಷನಲ್ ಮಾತಾಡುವಂಥವ್ರನ್ನ ತಗೋತಾರೆ ಅವರು. ಹೀಗಾಗಿ ಇಂಟರ್ವ್ಯೂದಲ್ಲಿ ಮೇನ್ ಅದನ್ನ ಫೋಕಸ್ ಮಾಡ್ತಾರೆ. ಹೀಗಾಗಿ ನೀವು ಇಂಟರ್ವ್ಯೂ ಕೊಡೋಕ್ಕೆ ಹೋದರೆ ಸ್ವಲ್ಪ ತುಂಬ ಪ್ರೊಫೆಷನಲ್ ಮಾತಾಡಿ. ಏನೇ ಕೇಳಿದ್ರು ಪ್ರೊಫೆಷನಲ್ ಉತ್ತರ ಕೊಡಿ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಮಾತಾಡೋಕ್ಕೆ ಹೋಗಬೇಡಿ. ತುಂಬ ಕಡಿಮೆ ಮಾತಾಡಿ, ಬಟ್ ಅದು ಪ್ರೊಫೆಷನಲ್ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ನೀವು ಏನು ಮಾಡ್ತಾರೆ, ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ಆಯಿತು, ಕಂಪ್ಲೇಂಟ್ಸ್ ಆಯಿತು, ಅಥವಾ ರೀಫಂಡ್ ಆಯಿತು, ಅಥವಾ ಬೇರೆ ಒಂದು ರಿಲೇಟೆಡ್ ಇರುವಂಥದ್ದು ಏನು ಮಾಡಬೇಕಂದ್ರೆ ಒಂದು ಬೇಕಾಗಿರೋ ಮಾಹಿತಿನ ಕಸ್ಟಮರ್ಗೆ ಕೊಡ್ತೀರಾ. ಓಕೆ, ಆ್ಯಂಡ್ ಇದಕ್ಕೆ BA BCom BSc = ಎನಿ ಡಿಗ್ರಿ ಅದು ಒಂದು ಕ್ವಾಲಿಫಿಕೇಷನ್, ಇದು ಡಿಪ್ಲೊಮಾ ಕೂಡ ಆಗಿರ್ಬೋದು, ಅಂಥವ್ರು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮ್ಮದು ಕೆಲಸ ಏನಿರುತ್ತೆ, ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ, ಹ್ಯಾಂಡಲ್ ಕಸ್ಟಮರ್ ಪ್ರೊಫೆಷ್ನಲಿ ಆ್ಯಂಡ್ ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ. ಏನು ಕೇಳಿರ್ತಾರೆ ಕಸ್ಟಮರು ಅಷ್ಟೇ ಉತ್ತರ ಕೊಡಬೇಕು, ಅಷ್ಟೇ ಇನ್ಫಾರ್ಮೇಷನ್ನ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ರಿಸಾಲ್ವ್ ಕಸ್ಟಮರ್ ಕ್ವೈರೀಸ್, ಕಸ್ಟಮರ್ಸ್ದು ಏನಾದರೂ ಕ್ವೈರೀಸ್ಗಳಿದ್ದರೆ ರಿಸಾಲ್ವ್ ಮಾಡಬೇಕು. ಕಂಪ್ಲೇಂಟ್ಸ್ಗಳನ್ನ ಕ್ಲಿಯರ್ ಮಾಡಿಕೊಡ್ಬೇಕು. ಕಂಪ್ಲೇಂಟ್ಸ್ ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ ಪೆಂಡಿಂಗ್ ಇರುತ್ತೆ, ಕೆಲವೊಂದು ಹಾಗೆಯೇ ಇವಾಗ ಎನ್ಕ್ವೈರಿಲಿರುತ್ತೆ. ಸೊ ಅವುಗಳು ಏನು ಸ್ಟೇಟಸ್ ಇದಂತೂ ಕೂಡ ಕೆಲವೊಂದು ಕಸ್ಟಮರು ಫೋನ್ ಮಾಡ್ತಾರೆ. ಸೊ ಅದು ಏನಿದೆ ಎಕ್ಸಾಕ್ಟ್ಲಿ ಅಂತ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀರಾ. ಆ್ಯಂಡ್ ಇಶ್ಯೂ ವಿತಿನ್ ಎ ಡಿಫೈನ್ಡ್ ಟೈಮ್ ಲೈನ್ಸ್, ಅಂದರೆ ಒಂದು ಟೈಮ್ ಲೈನ್ ಅಂತ ಇರುತ್ತೆ, ಅದಕ್ಕೆ ಆ ಟೈಮ್ ಲೈನ್ ಒಳಗಡೆ ನೀವು ಅವ್ರಿಗೆ ಬೇಕಾಗಿರುತ್ತೋ ಮಾಹಿತಿನ ನೀವು ಅವರಿಗೆ ಕೊಡಬೇಕಾಗುತ್ತೆ. ಸೊ
ಇನ್ನು ಇದಲ್ಲದೆ ಇಲ್ಲಿ ನೋಡ್ತಾ ಇರೋದು ಮೇಂಟೈನ್ ಅ ಪಾಸಿಟಿವ್ ಎಂಪಥಿಕ್ ಆ್ಯಂಡ್ ಪ್ರೊಫೆಷನಲ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಕಸ್ಟಮರ್ಸ್. ಇಲ್ಲಿ ಮೇನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಕಸ್ಟಮರ್ಸ್ ಜೊತೆ ಮಾತಾಡುವಾಗ ನಾವು ತುಂಬ ಪ್ರೊಫೆಷನಲ್ ಮಾತಾಡಬೇಕು, ಏನು ಕೇಳಿದಾರೆ ಅಷ್ಟೇ ಉತ್ತರನ ಕೊಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಡಾಕ್ಯುಮೆಂಟ್ ಆಲ್ ಕಸ್ಟಮರ್ ಇಂಟ್ರಾಕ್ಷನ್ ಇನ್ ದಿ ಸಿಸ್ಟಮ್ ಆ್ಯಕ್ಯುರೇಟ್ಲಿ. ಸಮ್ಟೈಮ್ಸ್ ಸೆಲ್ಲರ್ ರಿಲೇಟೆಡ್ ಕೂಡ ನಿಮಗೆ ಕೆಲವೊಂದು ಪರ್ಫಾರ್ಮೆನ್ಸ್ ಅಥವಾ ಯಾವ್ದು ರಿಲೇಟೆಡ್ ವರ್ಕ್ ಕೊಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಫಾಲೋ ಕಮ್ಯುನಿಕೇಷನ್ ಸ್ಕ್ರಿಪ್ಟ್, ನಿಮಗೊಂದು ಸ್ಕ್ರಿಪ್ಟ್ ಕೊಡ್ತಾರೋ ಆ ಸ್ಕ್ರಿಪ್ಟನ್ನೇ ಫಾಲೋ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಹೇಗೆ ಮಾಡಬೇಕು, ಎಂಡಿಂಗ್ ಹೇಗೆ ಮಾಡಬೇಕು, ಮಧ್ಯದಲ್ಲಿ ಏನು ಮಾತಾಡಬೇಕು ಎಲ್ಲ ನಿಮಗೆ ಟ್ರೈನಿಂಗಲ್ಲೇ ತಿಳಿಸ್ಕೊಡ್ತಾರೆ. ಸೊ ಹೀಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ, ಎಲ್ಲವನ್ನೂ ಕಲಿಸ್ತಾರೋರು, ನೀವು ಕಲಿಯೋದಕ್ಕೆ ರೆಡಿ ಇರಬೇಕು ಅಷ್ಟೇ. ಓಕೆ. ಆ್ಯಂಡ್ ಏನಂತಂದರೆ ಪ್ರೊಸೆಸ್ ಗೈಡ್ಲೈನ್ಸ್ ಇರುತ್ತೆ, ಸೊ ಅದು ನಿಮಗೆ ತಿಳಿಸ್ಕೊಡ್ತಾರೆ. ಕಂಪ್ಲೈನ್ಸ್ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಇರುತ್ತೆ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕಂತ ಅವ್ರು ಹೇಳ್ತಾರೆ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಮೀಟಿಂಗ್ ಇರುತ್ತೆ, ಮೀಟ್ ಕ್ವಾಲಿಟಿ, ಪ್ರೊಡಕ್ಟಿವಿಟಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಟಾರ್ಗೆಟ್ ಇರುತ್ತೆ. ಮೇನ್ ಮುಖ್ಯವಾಗಿ ಅಂದರೆ ಯಾವ ಕಸ್ಟಮರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರಿಗೆ ಸ್ಯಾಟಿಸ್ಫೈ ಇರಬೇಕು. ಎಸ್ ನಮಗೆ ಏನು ಕೇಳಿದ್ದೀವಿ ಅದು ನಮಗೆ ಹೇಳಿದ್ದಾರೆ, ಅದರ ಬಗ್ಗೆ ನಮಗೆ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಮೇನ್ ಆಲ್ ಓವರ್. ಓಕೆ. ಆ್ಯಂಡ್ ಈ ರೀತಿ ನೀವು ವರ್ಕ್ ಮಾಡ್ತೀವಿ ಅಂತಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಇಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ, ಕಂಪ್ಲೀಟ್ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಆಫೀಸ್ಗೆ ಹೋಗಬೇಕಾಗಿಲ್ಲ, ಮನೇಲಿ ಕೂತ್ಕೊಂಡು ಮಾಡೋದಿರುತ್ತೆ. ಓಕೆ. ಹೀಗಾಗಿ ನಾನು ಮ್ಯಾಕ್ಸಿಮಮ್ ಇದೇ ರೀತಿ ವೀಡಿಯೋಸ್ಗಳನ್ನೇ ತೊಗೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೇನು ಇಂಟರ್ವ್ಯೂ ನಡೀತಾ ಇರಬೇಕು, ಸೊ ಆ ರೀತಿ ಇದ್ದರೆ ಡೆಫಿನೆಟ್ಲಿ ನಾನು ಆ ವೀಡಿಯೋಸ್ನ ಮಾಡ್ತೀನಿ. ಓಕೆ. ಸೊ ಇಲ್ಲಿ ನಿಮ್ಗೆ ಅಡ್ರೆಸ್ ಕೊಟ್ಟಿದ್ದಾರೆ ಅವರು, ಎಲ್ಲಿ ಇದೆ ಏನು ಅಂತ. ಹಾಗೆ ಡೈರೆಕ್ಟಾಗಿ ಹೋಗೋಕ್ಕೆ ಹೋಗಬೇಡಿ. ಇವ್ರ ಕಡೆ ಇವಾಗ ನೀವು ಏನಂತಂದರೆ ಇಲ್ಲಿ ಮೊದಲು ಒಂದು ಮೇಲೆ ಬರುತ್ತೆ ಕಂಪ್ನಿ ಕಡೆಯಿಂದ, ಸೊ ಅದನ್ನೆಲ್ಲ ನೋಡಿಕೊಂಡೇ ಹೋಗಿ. ಆ್ಯಂಡ್ ಇಲ್ಲಿ ಲ್ಯಾಂಗ್ವೇಜ್ ಕೇಳಿದ್ದಾರೆ ಅವರು, ಇಂಗ್ಲೀಷ್ ಮತ್ತು ಹಿಂದಿಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೇ ಇಂಟರ್ವ್ಯೂ ತಗೋತಾ ಇದ್ದಾರೆ, ಬಟ್ ಆದರೆ ಇಲ್ಲಿ ಕನ್ನಡಕ್ಕೋಸ್ಕರ ತಗೋತಾ ಇಲ್ಲ. ಬಟ್ ಆದರೆ ಕರ್ನಾಟಕ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋ ಕಾರಣ ಎಲ್ಲ ನನ್ನ ಸಬ್ಸ್ಕ್ರೈಬರ್ ನೋಡಲಿ ಅಂತ ಹೇಳಿ ಮೇನ್ ಮುಖ್ಯವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಿಂದಿ ಇಂಗ್ಲೀಷ್ 2 ಲ್ಯಾಂಗ್ವೇಜ್ಗೋಸ್ಕರ ಇಲ್ಲಿ ಮ್ಯಾಂಡೇಟ್ರಿ ಇದೆ, ಬಟ್ ಕನ್ನಡ ಬಂದರೆ ಆಪ್ಷನಲ್ ಇರುತ್ತೆ. ಅಂಥವ್ರನ್ನ ಬೇಗ ತಗೋತಾರೆ. ಓಕೆ. ಸೊ ಹಿಂದಿ ಇಂಗ್ಲೀಷ್ ಬರ್ತಿರಬೇಕು, ಅದ್ರ ಜೊತೆಗೆ ಕನ್ನಡನೂ ಬರುತ್ತೆ ಅಂದರೆ ನಿಮ್ಮ ಮೊದಲು ತೊಗೋತಾರೆ. ಬಟ್ ಇಲ್ಲ ನಮಗೆ ಕನ್ನಡನೇ ಬರುತ್ತೆ, ಹಿಂದಿ ಇಂಗ್ಲೀಷ್ ಏನೂ ಬರಲ್ಲ ಅಂತಂದರೆ ಸೊ ಅವ್ರು ತೊಗೊಳ್ಳಲ್ಲ. ಹೀಗಾಗಿ ಮೇನ್ ಅಂದರೆ ಹಿಂದಿ ಇಂಗ್ಲೀಷ್ ತೊಗೋತಾರೆ, ಬಟ್ ಕನ್ನಡ ನಿಮ್ಮದು ಆಪ್ಷನಲ್ಲು. ಸೊ ಡೆಫಿನೆಟ್ಲಿ ಅವ್ರು ತೊಗೋತಾರೆ. ಓಕೆ. ಸೊ ಹೀಗಾಗಿ ನಾನು ಕನ್ನಡ ಅಂತ ಥಂಬ್ನೇಲಲ್ಲಿ ಮೆನ್ಷನ್ ಮಾಡಿರ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನೀವು ಮನೆಯಿಂದ ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಇರಬೇಕು ಮತ್ತು ವೈಫೈ ಕನೆಕ್ಷನ್ ಇರಬೇಕು. ಸಿಸ್ಟಮ್ ಇರಬೇಕಂತ ಹೇಳಿದ್ದಾರೆ ಅಷ್ಟೇ ಅವರು, ಕಂಪ್ಯೂಟರು ಲ್ಯಾಪ್ಟಾಪೇ ಬೇಕಂತ ಏನು ಹೇಳಿಲ್ಲ. ಸೊ ಇಲ್ಲಿ ಸಿಸ್ಟಮ್ ಮತ್ತು ವೈಫೈ ಕನೆಕ್ಷನ್ ಬೇಕಂತ ಹೇಳಿದ್ದಾರೆ. ಓಕೆ. ಸೊ ಇದು BPO ಕಾಲ್ ಸೆಂಟರ್ ಇರುತ್ತೆ. ನಾನ್ ಟೆಕ್ ಸಪೋರ್ಟ್ ವಾಯ್ಸ್ ಬ್ಲೆಂಡೆಡ್ ನಿಮ್ಮದು ರೋಲ್ ಇರುತ್ತೆ. ಈ ರೋಲ್ಗೆ ನಿಮ್ಮನ್ನ ಹೈರಿಂಗ್ ಮಾಡ್ತಾರೆ. ಇದೇ ರೋಲನ್ನು ನಿಮ್ಮ ಒಂದು ಜಾಯ್ನಿಂಗ್ ಲೆಟ್ರಲ್ಲಿ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀರಿ. ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ ಸ್ನೇಹಿತರೆ. ಪಾರ್ಟ್ ಟೈಮ್ ಜಾಬ್ಗೆ ಲಾಸ್ಟ್ ನಾನು ವೀಡಿಯೋಸ್ಕೊಂಡು ಹಾಕಿದ್ದೀನಿ, ಅದು ಚೆಕ್ ಮಾಡ್ಕೊಳ್ಳಿ. ಇದು ಫುಲ್ ಟೈಮು ಪರ್ಮನೆಂಟ್ ಜಾಬು. ಓಕೆ. ಆ್ಯಂಡ್ ಇದು ವಾಯ್ಸ್ ಬ್ಲೆಂಡೆಡ್ ಇರುತ್ತೆ. ವಾಯ್ಸ್ ಬ್ಲೆಂಡೆಡ್ ಅಂದರೆ ಮಾತನಾಡುವಂಥದ್ದು. ಓಕೆನಾ. ಆ್ಯಂಡ್ ಇದು ಒಂದು ಮೇನ್ ಅಂತಂದರೆ ಎನಿ ಗ್ರ್ಯಾಜುಯೇಟ್ ಅಪ್ಲೈ ಮಾಡ್ಬೋದು. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅಥವಾ ನೀವು ನಮಗೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಎಲ್ರಿಗೂ ನಿಮಗೆ ಲಿಂಕನ್ನು ನೀಡ್ತೀನಿ. ಸೊ ಇದರಿಂದ ನಿಮ್ಗೆ ಈಸಿ ಆಗುತ್ತೆ. ಓಕೆನಾ. ಆ್ಯಂಡ್ ಇದು ಮೇನ್ ಅಂತಂದರೆ ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ಅಡ್ರೆಸ್ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಆದರೆ ಕಂಪನಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾವ ಕಂಪನಿಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಫಿಯೋನೆಕ್ಸ್ ಅಂತ ಹೇಳಿದ್ದಾರೆ, ಬಟ್ ಅದು ಇದಕ್ಕೆ ನೀವೇನು ಫಿಯೋನೆಕ್ಸ್ ಮಾರ್ಕೆಟ್ ಸಿಟಿ ಅಂತ ಹೇಳಿದ್ದಾರೆ, ಬಟ್ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬೇಡಿ. ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಮೇನ್ ಅಂತಂದರೆ, ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ. ಓಕೆ. ಸೊ ಇಲ್ಲಿ ಮೇಲೆ ಇಲ್ಲಿ ನೋಡಿ ಅಡ್ರೆಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲೇನೇ ನೀವೇನು ಮಾಡ್ಕೊಂಡ್ರೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡ್ಕೊಂಡು ಅವ್ರ ಕಡೆಯಿಂದ ರಿಪ್ಲೈ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ, ನಂತರ ಇಲ್ಲಿ ಇಂಟರ್ವ್ಯೂನ ನೀವು ಕೊಡ್ಬೋದು. ಓಕೆನಾ. ಸೊ ಇದು ಇದರದ್ದು ಮಾಹಿತಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನೇ ಕೇಳೋದಿದ್ರು ನೀವು ನನಗೆ ಕೇಳ್ಬೋದು ಕಾಮೆಂಟಲ್ಲಿ. ಆ್ಯಂಡ್ ಲಿಂಕ್ ಬೇಕಂದ್ರೂ ಕೂಡ ನೀವು ನನಗೆ ಕಾಮೆಂಟಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿದರೂ ಕೂಡ ಡೆಫಿನೆಟ್ಲಿ ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ. ಓಕೆ. ಸೊ ವಿಡಿಯೋ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ನಿಮ್ಮ ಆತ್ಮೀಯರಿಗೆ ತಪ್ಪದೇ ವಿಡಿಯೋನ ಶೇರ್ ಮಾಡಿ. ಓಕೆ. ಸೊ ರೆಗ್ಯುಲರ್ ವೀಡಿಯೋಸ್ಗಳು ಬರುತ್ತೆ ಮೇಲಿಂದ ತಪ್ಪದೇ ವೀಡಿಯೋಸ್ನ ನೋಡ್ತಾ ಇರಿ. ನಮಸ್ಕಾರ.